ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಯಾಣದಿಂದ ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕರ್ಮವೀರ ಸಿಂಗ್ ಬೌದ್ಧ ಆಯ್ಕೆಯಾಗಿದ್ದಾರೆ. ಹರಿಯಾಣದ ರಾಜ್ಯಸಭಾ ಚುನಾವಣೆ ಇದು ಕೇವಲ ಒಂದು ಸ್ಥಾನಕ್ಕಾಗಿ ನಡೆದ ರಾಜಕೀಯ ಸ್ಪರ್ಧೆ ಅಲ್ಲ. ಇದು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಜೋಡಿಯ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಸಂಘಟನೆಯ ಜೀವಂತಿಕೆ ಸಾಬೀತುಪಡಿಸುವ ಅವಕಾಶವಾಗಿತ್ತು. ಈ ಎರಡೂ ಪರಸ್ಪರ ವಿರುದ್ಧ ದಿಕ್ಕುಗಳಲ್ಲಿ ನಡೆದ ಹೋರಾಟದ ಅಂತ್ಯದಲ್ಲಿ ಕಾಂಗ್ರೆಸ್ ಗೆಲುವು ಕಂಡಿದ್ದು ರಾಜಕೀಯ ಲೆಕ್ಕಾಚಾರಕ್ಕಿಂತ ಹೆಚ್ಚು ಸಂಘಟಿತ ಶಿಸ್ತಿನ ಜಯವಾಗಿದೆ. ಕಾಂಗ್ರೆಸ್ ಪಕ್ಷ ದಲಿತ ಹೋರಾಟದ ಧ್ವನಿಯಾಗಿ ಕರ್ಮವೀರ್ ಸಿಂಗ್ ಬೌದ್ಧ ಅವರನ್ನ ಕಣಕ್ಕಿಳಿಸಿದ ಕ್ಷಣದಿಂದಲೇ ಈ ಚುನಾವಣೆಗೆ ಒಂದು ಮೌಲ್ಯಾಧಾರಿತ ಸ್ವರೂಪ ದೊರಕಿತು. ಇದು ಕೇವಲ ಅಭ್ಯರ್ಥಿಯ ಆಯ್ಕೆಯಲ್ಲ, ಸಾಮಾಜಿಕ ನ್ಯಾಯದ ರಾಜಕೀಯದ ಮೇಲೆ ನಂಬಿಕೆ ಇಟ್ಟಿರುವ ಸಂದೇಶ. ಅಂತಿಮವಾಗಿ ಬಂದ ಗೆಲುವು ಅದೇ ನಿಲುವಿನ ದೃಢೀಕರಣವಾಗಿದೆ. ಈ ಒಂದು ಗೆಲುವು ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಹಿನ್ನಡೆಯಾಗಿದೆ. ಹಾಗೆ ಹರಿಯಾಣ ಗೆಲುವಿನ ಹಿಂದಿದೆ ಒಂದು ಮೌನ ಶಕ್ತಿ, ಅದು BK ಹರಿಪ್ರಸಾದ್. ನಮ್ಮ ರಾಜ್ಯದ BK ಹರಿಪ್ರಸಾದ್ ಎನ್ನುವಂತಹ ಟ್ರಬಲ್ ಶೂಟರ್. ರಾಜಕೀಯ ಲೆಕ್ಕಕ್ಕಿಂತ ಸಂಘಟಿತ ಶಿಸ್ತಿಗೆ ಇದೀಗ ಜಯ ಸಿಕ್ಕಿದೆ. ದಲಿತ ನಾಯಕನನ್ನ ಗೆಲ್ಲಿಸಿ ತಂದಿದ್ದಾರೆ BK ಹರಿಪ್ರಸಾದ್. ಮೋದಿ ಹಾಗೂ ಅಮಿತ್ ಶಾ ಜೋಡಿಗೆ ಹರಿಪ್ರಸಾದ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಇನ್ನು ಇಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಂದರೆ ಹರಿಯಾಣದಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷ ಗೆಲುವನ್ನ ಸಾಧಿಸಿದೆ. ಇದು ಮೋದಿ ಹಾಗೂ ಅಮಿತ್ ಶಾ ಜೋಡಿಗೆ ಭಾರಿ ಮುಖಭಂಗವನ್ನ ತಂದಿದೆ. ಈ ಒಂದು ಗೆಲುವಿನ ಹಿಂದೆ ನಮ್ಮ ರಾಜ್ಯದ BK ಹರಿಪ್ರಸಾದ್ ಅವರ ಒಂದು ಶಕ್ತಿ ಕೂಡ ಅಡಗಿದೆ. ಅಂದರೆ BK ಹರಿಪ್ರಸಾದ್ ಎನ್ನುವಂತಹ ಟ್ರಬಲ್ ಶೂಟರ್ನ ಶಕ್ತಿ ಈ ಒಂದು ಗೆಲುವಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ದಲಿತ ನಾಯಕನನ್ನ ಗೆಲ್ಲಿಸಿ ತಂದಿದ್ದಾರೆ BK ಹರಿಪ್ರಸಾದ್. ಮೋದಿ ಹಾಗೂ ಅಮಿತ್ ಶಾ ಜೋಡಿಗೆ ಹರಿಪ್ರಸಾದ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ರಾಜಕೀಯ ಲೆಕ್ಕಕ್ಕಿಂತ ಸಂಘಟಿತ ಶಿಸ್ತಿನ ಜಯ ಸಿಕ್ಕಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ದಲಿತ ಹೋರಾಟದ ಧ್ವನಿಯಾಗಿ ಕರ್ಮವೀರ್ ಸಿಂಗ್ ಬೌದ್ಧ ಅವರನ್ನ ಕಣಕ್ಕಿಳಿಸಿದ ಕ್ಷಣದಿಂದಲೇ ಈ ಚುನಾವಣೆಗೆ ಒಂದು ಮೌಲ್ಯಾಧಾರಿತ ಸ್ವರೂಪ ದೊರಕಿದೆ. ಕಡೆಗೂ ಹರಿಯಾಣದಿಂದ ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕರ್ಮವೀರ್ ಸಿಂಗ್ ಬೌದ್ಧ ಆಯ್ಕೆಯಾಗಿದ್ದಾರೆ.